52nd ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಫರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್ ಅಂಡ್ ಬೇಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 5 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡಿಫರೆನ್ಸ್ ಅಂದ್ರೆ ನಥಿಂಗ್ ಬಟ್ ಏನು, ಸಬ್ಟ್ರಾಕ್ಷನ್. ಓಕೆ, ಯಾರನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು, ಆಲ್ಟಿಟ್ಯೂಡ್ ನ ಮತ್ತೆ ಬೇಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 5 ಸೆಂಟಿಮೀಟರ್. ಸೊ ನಾನು ಇಲ್ಲಿ ಏನ್ ಬರ್ತೀನಿ, ಆಲ್ಟಿಟ್ಯೂಡ್ ಮೈನಸ್ ಬೇಸ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 150 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಅದನ್ನ ಬರಿತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು ಎಷ್ಟು, 150 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ಫೈಂಡ್ ದ ಬೇಸ್ ಅಂಡ್ ಆಲ್ಟಿಟ್ಯೂಡ್ ಆಫ್ ದ ಟ್ರಯಾಂಗಲ್. ಓಕೆ, ಈಗ ನಾವು ಬೇಸು ಕಂಡುಹಿಡಿಬೇಕು, ಆಲ್ಟಿಟ್ಯೂಡ್ ಕಂಡುಹಿಡಿಬೇಕು. ಓಕೆ, ಸೊ ನಾವಿವಾಗ ಏನ್ ಮಾಡೋಣ, ಐದರ್ ಆಲ್ಟಿಟ್ಯೂಡ್ ನಾದ್ರೂ ಎಕ್ಸ್ ತಗೊಳ್ರಿ, ಇಲ್ಲ ಬೇಸ್ ನಾದ್ರೂ ಎಕ್ಸ್ ತಗೊಳ್ರಿ. ಓಕೆ, ನಾನೇನ್ ಮಾಡ್ತೀನಿ, ಈ ಬೇಸ್ ನ ಎಕ್ಸ್ ಅಂತ ತಗೊಂತೀನಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಲೆಟ್ ಬೇಸ್ ಬಿ ಎಕ್ಸ್ ಅಂತ ತಗೊಂತೀನಿ. ಸೊ ಅವಾಗ ಬೇಸ್ ವ್ಯಾಲ್ಯೂ ಏನಾಯ್ತು, ಬೇಸ್ ಬಂದ್ಬಿಟ್ಟು ಎಕ್ಸ್ ಆಯ್ತು. ಓಕೆ, ಸೊ ಇವಾಗ ನೋಡ್ರಿ, ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಸೊ ಪುಟ್ ಬೇಸ್ ಇಸ್ ಈಕ್ವಲ್ ಟು ಎಕ್ಸ್ ಇನ್ ಈಕ್ವೇಶನ್ 1. ಏನಾಗುತ್ತೆ ಹೇಳ್ರಿ, ಈಕ್ವೇಶನ್ 1 ಅಲ್ಲಿ ಬೇಸ್ ಇದ್ದಲ್ಲಿ ಎಕ್ಸ್ ಹಾಕ್ರಿ. ಸೊ ಆಲ್ಟಿಟ್ಯೂಡ್ ಮೈನಸ್ ಬೇಸ್ ಇದ್ದಲ್ಲಿ ಏನು, ಎಕ್ಸ್ ಹಾಕ್ತೀನಿ, ಇಸ್ ಈಕ್ವಲ್ ಟು 5. ಈಗ ಏನಾಗುತ್ತೆ, ಆಲ್ಟಿಟ್ಯೂಡ್ ಇಸ್ ಈಕ್ವಲ್ ಟು 5. ಈ ಮೈನಸ್ ಎಕ್ಸ್ ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇವಾಗ ನಮಗೆ ಬೇಸ್ ಬಂದ್ಬಿಟ್ಟು ಎಕ್ಸ್ ಅಂತ ಗೊತ್ತಾಯ್ತು, ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಏನು, 5 ಪ್ಲಸ್ ಎಕ್ಸ್ ಅಂತ ಗೊತ್ತಾಯ್ತು. ಓಕೆ, ಅಲ್ಲಿ ಇನ್ನೊಂದು ಏನ್ ಮೆನ್ಷನ್ ಮಾಡಿದ್ದಾರೆ, ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ನೀವೇ ನೋಡ್ರಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ, ಸೊ ಇದು ಹೈಪೋಟೆನಸ್ ಆಗುತ್ತೆ. ಓಕೆ, ಇದು ಆಲ್ಟಿಟ್ಯೂಡ್ ಆಗುತ್ತೆ, ಇದು ಬೇಸ್. ಹೌದಾ, ಸೊ ಆಲ್ಟಿಟ್ಯೂಡ್ ಅಂದ್ರೂ ಒಂದೇ, ಹೈಟ್ ಅಂದ್ರೂ ಒಂದೇ. ಓಕೆ, ಸೊ ಈಗ 90 ಡಿಗ್ರಿ ಇದ್ರೆ, ಒಂದ್ ಆಂಗಲ್ 90 ಡಿಗ್ರಿ ಇದ್ರೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಾಗುತ್ತೆ, ಒಂದ್ ಆಂಗಲ್ 90 ಡಿಗ್ರಿ ಇದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರಿಬಹುದು. ಈಸ್ ಈಕ್ವಲ್ ಟು ಎಷ್ಟು, 150 ಕೊಟ್ಟಿದ್ದಾರೆ. ಓಕೆ, ಇವಾಗ 1/2 ಇಂಟು ಬೇಸ್ ಎಷ್ಟು, ಎಕ್ಸ್. ಓಕೆ, ಹೈಟ್ ಈಗ ಏನ್ ಹೇಳಿದೆ, ಹೈಟ್ ಅಂದ್ರೂ ಒಂದೇ, ಆಲ್ಟಿಟ್ಯೂಡ್ ಅಂದ್ರೂ ಒಂದೇ. ಆಲ್ಟಿಟ್ಯೂಡ್ ಎಷ್ಟು, 5 ಪ್ಲಸ್ ಎಕ್ಸ್ ಇದೆ. ಸೊ ಎಕ್ಸ್ ಇಂಟು 5 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 150. ಓಕೆ, ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತಗೋಣ. ಓಕೆ, ಸೊ ಈ ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಸೊ ಫಸ್ಟ್ ಅದನ್ನ ಬರೆಯೋಣ, ಎಕ್ಸ್ ಇಂಟು 5 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 150. ಓಕೆ, ಡಿವೈಡ್ ಬೈ 2 ಇರೋದು ಆ ಕಡೆ ಹೋದ್ರೆ ಇಂಟು 2 ಆಗುತ್ತೆ. ಓಕೆ, ಈಗ ಇದನ್ನ ಮಲ್ಟಿಪ್ಲೈ ಮಾಡ್ರಿ, ಎಕ್ಸ್ ಇಂಟು 5 ಏನು, 5x. ಓಕೆ, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಆಗುತ್ತೆ. 152 ಜೆ ಏನಾಗುತ್ತೆ, 300 ಆಗುತ್ತೆ. ಓಕೆ, ಸೊ ಇವಾಗ ಆರ್ಡರ್ ಅಲ್ಲಿ ಬರೆಯೋಣ. ಫಸ್ಟ್ ಎಕ್ಸ್ ಸ್ಕ್ವಯರ್ ಬರಿತೀನಿ, ಆಮೇಲೆ ಎಕ್ಸ್ ಇರೋದು ಬರಿತೀನಿ. ಸೊ 5x. ಓಕೆ, ಈ ಪ್ಲಸ್ 300 ಈ ಕಡೆ ಬಂದ್ರೆ ಏನಾಗುತ್ತೆ, ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ 300 ಆಗುತ್ತೆ, ಈಕ್ವಲ್ ಟು 0. ಓಕೆ, ಸೊ ಇದು ನಥಿಂಗ್ ಬಟ್ ಏನಾಯ್ತು, ಇದು ನಥಿಂಗ್ ಬಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಯ್ತು. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದ್ರೆ ನಾವೇನ್ ಮಾಡೋಣ, ಇದನ್ನ ಸಾಲ್ವ್ ಮಾಡೋಣ. ಓಕೆ, ಯಾವುದು, ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 300 ಈಕ್ವಲ್ ಟು 0. ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ, ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೊಳ್ರಿ. ಓಕೆ, ಮಿಡಲ್ ನಂಬರ್ ನ ಸಮ್ ಅಂತ ತಗೊಳ್ರಿ. ಓಕೆ, ನಾನಿಲ್ಲಿ ಸಪರೇಟ್ ಆಗಿ ಬರಿತೀನಿ. ಪ್ರಾಡಕ್ಟ್ ಬಂದ್ಬಿಟ್ಟೇನು, ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು, ಎಕ್ಸ್ ಸ್ಕ್ವಯರ್ ಇಂಟು ಮೈನಸ್ 300. ಓಕೆ, ಸೊ ಅವಾಗ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 300 ಇಂಟು ಎಕ್ಸ್ ಸ್ಕ್ವಯರ್, 300 ಎಕ್ಸ್ ಸ್ಕ್ವಯರ್ ಆಯ್ತು. ಈಗ ಸಮ್ ಏನಿದೆ ನೋಡ್ರಿ, ಇಲ್ಲಿ ಸಮ್ ಬಂದ್ಬಿಟ್ಟು 5x ಇದೆ. ಸೊ ಸೈನ್ ಕೂಡ ಬರಿಬೇಕು, ಪ್ಲಸ್ 5x. ಓಕೆ, ಸೊ ಇವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ, ಓಕೆ, ಸೊ ಎರಡ್ ನಂಬರ್ ಫೈಂಡ್ ಮಾಡ್ಬೇಕು. ಓಕೆ, ಎರಡ್ ನಂಬರ್ ಫೈಂಡ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ 300, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರ್ಬೇಕು. ಓಕೆ, ಅಂತವ್ ಎರಡ್ ನಂಬರ್ ಕಂಡಿಡ್ಬೇಕು. ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ, ಈ ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ. ಓಕೆ, ಅದನ್ನ ಡಿವೈಡ್ ಮಾಡ್ಕೊಂತ ಹೋಗ್ರಿ. 2 150 ಜಾ. ಓಕೆ, ಚೆಕ್ ಮಾಡ್ರಿ ಇವಾಗ, 150 ಇಂಟು 2 300 ಬರುತ್ತೆ. 150 ಪ್ಲಸ್ 2 152 ಆಗುತ್ತೆ, ಬರಲ್ಲ. 150 ಅಲ್ಲಿ 2 ಹೋದ್ರು 5 ಬರಲ್ಲ. ಓಕೆ, ಮತ್ತೆ ಮುಂದೆ ಡಿವೈಡ್ ಮಾಡೋದು. ಓಕೆ, ಮತ್ತೆ 2 2 7 14, 1 ಉಳಿತು, 2 5 10. ಓಕೆ,
ಮತ್ತೆ ನೀವು ನೋಡಿದ್ರೆ ಇದಿಷ್ಟು ಎಷ್ಟಾಯ್ತು 4 ಆಯ್ತು 75 4 ಜಾ 300 ಓಕೆ ಈ 4 75 ಅಲ್ಲಿ 4 ಹೋದ್ರೆ 71 ಓಕೆ 75 ಪ್ಲಸ್ 4 79 ಸೊ ನನಗೆ 5 ಬರಲ್ಲ ಮತ್ತೆ ಮುಂದೆ ಡಿವೈಡ್ ಮಾಡ್ರಿ ಓಕೆ ಇದು 5 ಟೇಬಲ್ ಅಲ್ಲಿ ಹೋಗುತ್ತೆ 5 1 ಜಾ 5 ಓಕೆ ಎಷ್ಟು ಉಳಿತು 2 ಉಳಿತು 5 5 ಜಾ 25 ಓಕೆ ಮತ್ತೆ ನೋಡ್ರಿ ಇದಿಷ್ಟು ಎಷ್ಟಾಗುತ್ತೆ 2 2 ಜಾ 4 4 5 ಜಾ 20 ಆಯ್ತು ಓಕೆ ಈಗ ನೋಡ್ರಿ 20 ಇಂಟು 15 ಏನಾಯ್ತು 300 ಬರುತ್ತೆ ಓಕೆ ಇದಿಷ್ಟು ಎಷ್ಟು 20 ಓಕೆ 20 ಅಲ್ಲಿ 15 ಹೋದ್ರೆ 5 ಬರುತ್ತಾನೆ ಸೊ ಎರಡು ನಂಬರ್ ಬಂದ್ಬಿಟ್ಟು ಇದಿಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ 2 2 ಜಾ 4 4 5 ಜಾ 20 ಓಕೆ 20 ಇಂಟು 15 300 ಬರುತ್ತೆ 20 ಅಲ್ಲಿ 15 ಹೋದ್ರೆ 5 ಬರುತ್ತೆ ಸೊ ಎರಡು ನಂಬರ್ ಬಂದ್ಬಿಟ್ಟು 20x ಇನ್ನೊಂದು 15x ಈಗ ಏನ್ ಮಾಡ್ಬೇಕು ಸಮ್ ಇರೋ ಸೈನ್ ನ ಇವ್ರಿಬ್ರಲ್ಲಿ ದೊಡ್ಡ ನಂಬರ್ ಕೊಡ್ಬೇಕು ದೊಡ್ಡ ನಂಬರ್ ಯಾವ್ದು 20 ಸೊ ಅದಕ್ಕೆ ಪ್ಲಸ್ ಸೈನ್ ಕೊಡ್ತೀನಿ ಓಕೆ ಆಮೇಲೆ ಪ್ರಾಡಕ್ಟ್ ಏನು ಮೈನಸ್ ಬರ್ಬೇಕಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕಂದ್ರೆ ಅವಾಗ ಆಟೋಮೆಟಿಕ್ ಇದು ಮೈನಸ್ ಆಗ್ಬೇಕು ಸೊ ಎರಡ್ ನಂಬರ್ ಏನು ಪ್ಲಸ್ 20x ಇನ್ನೊಂದು ಮೈನಸ್ 15x ಓಕೆ ಈಗ ಏನ್ ಮಾಡ್ಬೇಕು ನೋಡ್ರಿ ಈಗ ಓಕೆ ಸೊ ಎರಡ್ ನಂಬರ್ ಗೊತ್ತಾಯ್ತು ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ ಓಕೆ ಈಗ ಆಮೇಲೆ ಇವೆರಡು ನಂಬರ್ ಬರೀರಿ ಪ್ಲಸ್ 20x ಮೈನಸ್ 15x ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ ಮೈನಸ್ 300 ಈಕ್ವಲ್ ಟು 0 ಓಕೆ ಸೊ ನಾನೇನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಓಕೆ ಈಗ ಏನ್ ಮಾಡ್ಬೇಕು ಇವ್ರಿಬ್ರಲ್ಲಿ ಕಾಮನ್ ತೆಗಿರಿ ಇವ್ರಿಬ್ರಲ್ಲಿ ಕಾಮನ್ ತೆಗಿರಿ ಇವ್ರಿಬ್ರಲ್ಲಿ ಕಾಮನ್ ಏನು ಎಕ್ಸ್ ಕಾಮನ್ ಆಗತ್ತೆ ಉಳಿಯೋದೇನು ಎಕ್ಸ್ ಪ್ಲಸ್ 20 ಉಳಿಯುತ್ತೆ ಓಕೆ ಆಮೇಲೆ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ 20 ಬಂದಿದೆ ಅಂದ್ರೆ ಕಂಪಲ್ಸರಿ ಇವ್ರಿಬ್ಬರನ್ನ ಕಾಮನ್ ತೆಗೆದ್ರೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 20 ಬರ್ಲೇಬೇಕು ಸೊ ಅದಕ್ಕೆ ನಾನು ಎಕ್ಸ್ ಪ್ಲಸ್ 20 ಬರ್ದ್ಬಿಟ್ಟು ಏನ್ ಕಾಮನ್ ತೆಗಿಬೇಕಂತ ಅದನ್ನ ಫಿಲಿಂ ಬ್ಲಾಕ್ ಸ್ಟೈಪ್ ಬಿಟ್ಬಿಡ್ತೀನಿ ಫಸ್ಟ್ ಏನ್ ಮಾಡ್ತೀನಿ ಇಲ್ಲಿ ಎಕ್ಸ್ ಪ್ಲಸ್ 20 ಬಂದ್ರೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 20 ಬರ್ಲೇಬೇಕು ಓಕೆ ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ದ್ಬಿಟ್ಟು ಆಮೇಲೆ ಕಾಮನ್ ಏನ್ ಬರಿಬೇಕಂತ ಆಮೇಲೆ ಯೋಚನೆ ಮಾಡ್ತೀನಿ ನೋಡ್ರಿ ಈಗ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು ನನಗೆ ಮೈನಸ್ 15x ಬರ್ಬೇಕು ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 15x ಬರ್ಬೇಕು ಸೊ ಅದಕ್ಕೆ ಇಲ್ಲಿ ಏನಿರ್ಬೇಕು ಮೈನಸ್ 15 ಇರ್ಬೇಕು ಈಗ ಚೆಕ್ ಮಾಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ 15 ಇಂಟು ಎಕ್ಸ್ 15x ಓಕೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ 15 ಇಂಟು 20 300 ಆಗುತ್ತೆ ಸೊ ಈಗ ನಾವು ಮಾಡಿದ್ ಕರೆಕ್ಟ್ ಆಮೇಲೆ ಏನ್ ಮಾಡುತ್ತೆ ಈಗ ಇವ್ರಿಬ್ರಲ್ಲಿ ಕಾಮನ್ ತೆಗಿರಿ ಇವ್ರಿಬ್ರಲ್ಲಿ ನೀವು ನೋಡಿದ್ರೆ ಇಲ್ಲಿ ಎಕ್ಸ್ ಪ್ಲಸ್ 20 ಇದೆ ಇಲ್ಲಿ ಎಕ್ಸ್ ಪ್ಲಸ್ 20 ಇದೆ ಸೊ ಎಕ್ಸ್ ಪ್ಲಸ್ 20 ಕಾಮನ್ ತೆಗೆದ್ರೆ ಓಕೆ ಸೊ ಎಕ್ಸ್ ಪ್ಲಸ್ 20 ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತು ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಪ್ಲಸ್ 20 ಕಾಮನ್ ತೆಗೆದ್ರೆ ಮೈನಸ್ 15 ಉಳಿತು ಸೊ ಏನ್ ಉಳಿಯುತ್ತೆ ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಮೈನಸ್ 15 ಉಳಿತು ಈಕ್ವಲ್ ಟು 0 ಓಕೆ ಸೊ ಈಗ ನಾನೇನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಓಕೆ ಈಗ ನೋಡ್ರಿ ಓಕೆ ಆನ್ಸರ್ ಏನ್ ಬರ್ಬೇಕು 0 ಓಕೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ಬೇಕಂದ್ರೆ ನಿಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಎರಡ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ಬೇಕಂದ್ರೆ ಓಕೆ ಐದರ್ ಇವನಾದ್ರೂ 0 ಇರ್ಬೇಕು ಇಲ್ಲ ಇವನಾದ್ರೂ 0 ಇರ್ಬೇಕು ಹೌದಾ ಎರಡರಾಗ ಒಂದ್ ನಂಬರ್ ಆದ್ರೂ 0 ಇರ್ಬೇಕು ಆನ್ಸರ್ 0 ಬರ್ಬೇಕಂತ ಸೊ ಅದಕ್ಕೋಸ್ಕರ ನಾವೇನ್ ಬರಿತೀವಿ ಒಂದು ಎಕ್ಸ್ ಪ್ಲಸ್ 20 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 15 ಈಕ್ವಲ್ ಟು 0 ಅಂತ ಬರಿತೀವಿ ಓಕೆ ಸೊ ಈ ಪ್ಲಸ್ 20 ಆ ಕಡೆ ಹೋದ್ರೆ ಮೈನಸ್ 20 ಆಗುತ್ತೆ ಓಕೆ ಈ ಮೈನಸ್ 15 ಆ ಕಡೆ ಹೋದ್ರೆ ಪ್ಲಸ್ 15 ಆಗುತ್ತೆ ಓಕೆ ಆಮೇಲೆ ಈಗ ನಾವ್ ಏನ್ ಕಂಡಿಡ್ತೀವಿ ಈಗ ಟ್ರಯಾಂಗಲ್ ಆಗಿ ಎಕ್ಸ್ ಏನದು ಎಕ್ಸ್ ಬಂದ್ಬಿಟ್ಟು ಏನು ಎಕ್ಸ್ ಬಂದ್ಬಿಟ್ಟು ನಥಿಂಗ್ ಬಟ್ ಬೇಸ್ ಓಕೆ ನೀವೇ ನೋಡ್ರಿ ಬೇಸ್ ಯಾವತ್ತು ನೆಗೆಟಿವ್ ಇರಲ್ಲ ಅಂದ್ರೆ ಟ್ರಯಾಂಗಲ್ ಅಲ್ಲಿ ಸೈಡ್ ಯಾವತ್ತು ನೆಗೆಟಿವ್ ಇರಲ್ಲ ಸೊ ನಾವು ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು ಓಕೆ ಸೊ ಅದಕ್ಕೆ ನಾನು ಇಲ್ಲಿ ಏನ್ ಬರಿತೀನಿ ಇಲ್ಲಿ ಏನ್ ಬರಿತೀವಿ ಅಂದ್ರೆ ಸಿನ್ಸ್ ಸೈಡ್ ಕೆನಾಟ್ ಬಿ ನೆಗೆಟಿವ್ ಓಕೆ ಎಕ್ಸ್ ವ್ಯಾಲ್ಯೂ ಏನ್ ತಗೊಂತೀವಿ 15 ಅಂತ ತಗೋತೀವಿ ಓಕೆ ಈ ಮೈನಸ್ 20 ನ ನಾವು ತಗೊಳಲ್ಲ ಓಕೆ ಸೊ ಇವಾಗ ಎಕ್ಸ್ ನ ಏನಂತ ತಗೊಂಡಿವಿ ಎಕ್ಸ್ ನ ನಾವು ಬೇಸ್ ಅಂತ ತಗೊಂಡಿವಿ ಬೇಸ್ ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಓಕೆ ಈಗ ನೀವು ನೋಡಿದ್ರೆ ಎಕ್ಸ್ ನ ಏನಂತ ತಗೊಂಡಿದ್ವಿ ನಾವು ಎಕ್ಸ್ ನ ನಾವು ಬೇಸ್ ಅಂತ ತಗೊಂಡಿದ್ವಿ ಓಕೆ ಬೇಸ್ ಗೊತ್ತಾಯ್ತು ಈಗ ಆಲ್ಟಿಟ್ಯೂಡ್ ಏನಂತ ತಗೊಂಡಿದ್ವಿ 5 ಪ್ಲಸ್ ಎಕ್ಸ್ ಸೊ ಅದನ್ನ ಬರೆಯೋಣ ಈಗ ಆಲ್ಟಿಟ್ಯೂಡ್ ಇಸ್ ನಥಿಂಗ್ ಬಟ್ ಏನು ಆಲ್ಟಿಟ್ಯೂಡ್ 5 ಪ್ಲಸ್ ಎಕ್ಸ್ ತಗೊಂಡಿದ್ವಿ ಆಲ್ಟಿಟ್ಯೂಡ್ ಬಂದು 5 ಪ್ಲಸ್ ಎಕ್ಸ್ ಓಕೆ 5 ಪ್ಲಸ್ ಎಕ್ಸ್ ಇದ್ದಲ್ಲಿ ಏನ್ ಬರಿಬಹುದು ಎಕ್ಸ್ ಇದ್ದಲ್ಲಿ 15 ಬರಿಬಹುದು ಓಕೆ 5 ಪ್ಲಸ್ 15 ಎಷ್ಟಾಯ್ತು 20 ಸೆಂಟಿಮೀಟರ್ ಓಕೆ ಸೊ ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಎಷ್ಟು 20 ಸೆಂಟಿಮೀಟರ್ ಬೇಸ್ ಬಂದ್ಬಿಟ್ಟು
15 ಸೆಂಟಿಮೀಟರ್. ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಓಕೆ, ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ, ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.